4 ಗಂಟೆಗೆ ಎದ್ರು, ಹೊರಡೋಷ್ಟೊತ್ತಿಗೆ 12 ಗಂಟೆ. ವೈಭವ್ ವಿಷ್ಣು ಅವ್ನು ಖುಷಿಯಾಗೆ ಮಾಡಿಸ್ಕೊತಂತಲ್ಲ, ಕೆಡ್ಸ್ಕೊಬೇಡ. ಖುಷಿಯಾಗಿರೋದು ತೆಗಿಸ್ಬೇಕು. ಬುದ್ಧಿಸ್ಟ್ ಬೇಬಿ ತರ ಕಾಣಿಸ್ತಾ ಇದೆ. ನಮಸ್ಕಾರ. ಸೊ ಬೆಳಗ್ಗೆ 5 ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ KR ಮಾರ್ಕೆಟ್ಗೆ ಹೋಗಬೇಕು. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಹೂವು ಹಾರ ಎಲ್ಲ ತೊಗೊಳ್ಬೇಕಿತ್ತು ಮನೆ ದೇವಸ್ಥಾನಕ್ಕೆ. ಸೊ ಅದಕ್ಕೆ ಇವತ್ತು ಫಸ್ಟ್ ಟೈಮ್ ಇಷ್ಟು ಬೆಳಗ್ಗೆ ಹೋಗ್ತಾ ಇರೋದು. ಯೂಶ್ವಲಿ ಹಿಂದಿನ ದಿವಸ ತಂದಿಟ್ಕೊಂಡು ಬಿಡ್ತಾಯಿದ್ವಿ, ಬಟ್ ಈ ಸತಿನೇ ಇಷ್ಟು ಬೆಳಗ್ಗೆ ಹೋಗಿ ತೊಗೊಂಬಂದ್ಬೇಡ ಅಂತ. ಆ್ಯಂಡ್ ನನಗಂತೂ ತುಂಬ ಜನ ಹೇಳೋದು ಕೇಳಿದ್ದೀನಿ, KR ಮಾರ್ಕೆಟ್ನ ಬೆಳಿಗ್ಗೆ ಹೊತ್ತು ನೋಡಬೇಕು, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ಇವತ್ತು. ಮಾರ್ಕೆಟು ಹೇಗಿರುತ್ತೆ ಅಂತ ನೋಡೋಣ ಅಂತ ಹೇಳಿ. ಸೊ ಬನ್ನಿ ಒಟ್ಟಿಗೆ ನೋಡೋಣ. ನೀವು ಯಾರಾದರೂ ನನಗೆ ಫಸ್ಟ್ ಟೈಮ್ KR ಮಾರ್ಕೆಟ್ನ ಬೆಳಿಗ್ಗೆ ಹೊತ್ತು ಏನಾದರೂ ವಿಸಿಟ್ ಮಾಡಿದ್ರೆ ಕಮೆಂಟ್ ಮಾಡಿ ಹೇಳಿ. ಸೊ ಇವತ್ತು ಅಚ್ಚುಗೆ ಮುಡಿ ಕೊಡಿಸ್ಬೇಕು. ಇವತ್ತು ಭಾನುವಾರ ಆಗಿರೋದ್ರಿಂದ ಭೈರವೇಶ್ವರನ ವಾರ ಅಂತ ಹೇಳಿ ಇವತ್ತು ಕೊಡಿಸೋಣ ಅಂತ ಹೇಳಿ ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಅಚ್ಚುನು ಇನ್ನೂ ಮಲ್ಕೊಂಡಿದ್ದಾನೆ, ಎಲ್ಲರೂ ಮಲಗಿದ್ದಾರೆ. ನಾನು ನಮ್ಮನೆಯವರು ಹೋಗ್ಬಿಟ್ಟು ತೊಗೊಂಡು ಬಂದ್ಬೇಡ ಅಚ್ಚು ಅದಳಷ್ಟೊತ್ತಿಗೆ ಅಂತ ಹೊರಟಿದ್ವಿ. ಸೊ ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ. ಇನ್ನು ನೀವು ಯಾರಾದರೂ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಓಕೆನಾ? ಸೊ ಕಮ್ ಲೆಟ್ಸ್ ಗೋ. ಇವತ್ತು ಫಸ್ಟ್ ಟೈಮ್ ಮಾರ್ಕೆಟಿಗೆ ಹೋಗಿರೋ ಎಕ್ಸ್ಪೀರಿಯನ್ಸ್. ನನಗಂತೂ ಮಾರ್ಕೆಟ್ ಅಂದರೆ ಏನು ಅಂತ ಅರ್ಥ ಆಯಿತು ಅಂತ ಹೇಳ್ಬೋದು. ಎಷ್ಟು ಜನ ಅಂದರೆ ಜನ, ಅಷ್ಟು ಬೆಳಗ್ಗೆನೇ ನಿಜವಾಗ್ಲೂ ಇಷ್ಟೊಂದೆಲ್ಲ ಜನ ಬರ್ತಾರಾ ಅಂತ ಅನಿಸುತ್ತೆ. ಮತ್ತು ಕಣ್ಣಿಗೆ ಬೇಕಾದಂಥ ಹೂಗಳಾಗಿರ್ಬೋದು, ಹಾರಗಳು, ತೋರಣಗಳು, ಅದ್ರ ಜೊತೆಗೆ ಸಿಕ್ಕಾಪಟ್ಟೆ ವೆರೈಟಿ ಆಫ್ ಐಟಮ್ಸ್ ತೊಗೊಳೋದಕ್ಕಿಂತ ಜನದ ಮಧ್ಯ ಗುದ್ದಾಡ್ಕೊಂಡು ಹೋಗೋಷ್ಟೊತ್ತಿಗೆ ಟೈಮ್ ಆಗೋಗುತ್ತೆ. ಸೊ ಫೈನಲಿ ತೊಗೊಂಡಿದ್ದೀವಿ, ಹೋಗ್ಬೇಕೀಗ. ಎಷ್ಟು 1 ಅವರ್ ಆಯ್ತಾ ಬಂದು ನಾವು ಆರಾಮ್ಸೆ. ಇನ್ನು ನಾವು ವಾಪಸ್ ಬರೋ ಅಷ್ಟೊತ್ತಲ್ಲಿ ಹತ್ತಿರ ಒಂದು 6 ಗಂಟೆ ಆಗುತ್ತೆ. ತುಂಬ ಚೆನ್ನಾಗಿತ್ತು ಕ್ಲೈಮೇಟು. ಈಗಂತೂ ನವಂಬರ್ ಕೇಳಬೇಕು, ಎಲ್ಲ ಕಡೆ ಮಂಜು ಒಂಥರ ಚೆನ್ನಾಗಿ ಅನ್ನಿಸ್ತು. ಇನ್ನು ಮನೆಗೆ ಬಂದಾದಮೇಲೆ ದೇವ್ರ ಪೂಜೆ ಎಲ್ಲ ಮಾಡಿ ರೆಡಿಯಾಗಿದ್ದಷ್ಟೇ. ಅಡುಗೆ ತಿಂಡಿ ಏನೂ ಮಾಡೋದಕ್ಕೆ ಟೈಮ್ ಆಗಿರಲಿಲ್ಲ. ಹಾಗಾಗಿ ಬರ್ತಾನೆ ರೋಡ್ ಸೈಡಲ್ಲಿ ಒಂದು ಬಿಸಿ ಬಿಸಿ ಪಲಾವು ಮತ್ತು ಇಡ್ಲಿ ಮಾಡ್ತಾಯಿದ್ರು. ಸರಿ ಹೋಗ್ತಾ ತೊಗೊಂಡು ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ತೊಗೊಂಡು ಬಂದು ಎಲ್ಲ ತಿಂದ್ಕೊಂಡು ರೆಡಿ ಆಗ್ತಾಯಿದ್ದೀವಿ. ವೈಭವ್ ಕೂಡ ರೆಡಿ ಆಗ್ತಿದ್ದಾನೆ. ವಿಷ್ಣು ವೈಭವ್ ನನ್ನ ಮುದ್ದು ಕಂದ. ಅವನ ಕೂದಲು ನೋಡಬೇಕು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ಕೊಡೋಕ್ಕೆ ಮನಸ್ಸೇ ಇರಲಿಲ್ಲ. ಆ್ಯಕ್ಚುಲಿ ಭೈರವ್ ಟೈಮಲ್ಲಿ 11 ತಿಂಗಳಿಗೆ ಕೊಟ್ಟಿದ್ದಂಥದ್ದು. ಕೆಲವರು 11 ತಿಂಗಳಿಗೇ ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಮಕ್ಕಳದು ನತ್ತಿ ಅಂತ ನಾವೇನು ಹೇಳ್ತೀವಿ, ಫೋರ್ ಹೆಡ್ ಅಂತ, ಅದು ಇನ್ನೂ ಮೆತ್ತಗಿರುತ್ತೆ, ಸಾಫ್ಟಾಗಿರುತ್ತೆ. ಸೊ ರೇಸರ್ ಯೂಸ್ ಮಾಡಿದಾಗ ಮಕ್ಕಳಿಗೆ ನೋವಾಗುತ್ತೆ ಅನ್ನೋ ಕಾರಣಕ್ಕೆ 11 ತಿಂಗಳಿಗೆ ಕೊಟ್ಟಿದ್ವಿ. ಬಟ್ ವಿಷ್ಣುಗೆ ಇವಾಗ ನಾವು ಈಗಲೇ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಅವನಿಗೆ ಸ್ವಲ್ಪ ನತ್ತಿ ಬೇಗನೆ ಕೂಡ್ತು ಅಂತ ಹೇಳ್ಬೋದು. ಹಾಗಾಗಿ ಇವಾಗಲೇ ಕೊಡೋಣ ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ದೀವಿ. ಇನ್ನು ಮನೆ ದೇವಸ್ಥಾನಕ್ಕೆ ಕೊಡಬೇಕು. ಮತ್ತು ಕಾರ್ತಿಕ್ ಮಾಸ ಕೂಡ ಆಗಿದೆ ಅಲ್ಲ, 5ನೇ ತಿಂಗಳು ಒಳ್ಳೆ ತಿಂಗಳು ಅಂತ ಹೇಳಿಬಿಟ್ಟು ಯೂಶ್ವಲಿ 3ನೇ ತಿಂಗಳು, 5ನೇ ತಿಂಗಳು, 9ನೇ ತಿಂಗಳು ಆ ರೀತಿ ತಿಂಗಳುಗಳಲ್ಲಿ ಮಾಡುವಂಥದ್ದು. ಸೊ ಸರಿ ಆಯಿತು ಅಂತ ಹೊರಟ್ವಿ ನಾವು ಕೂಡ. ಆ್ಯಕ್ಚುಲಿ
ಡ್ರೆಸ್ ಹಾಕ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡೆ. ಬಟ್ ನಮ್ಮ ಮನೆಯವರು ಇಲ್ಲ, ದೇವಸ್ಥಾನಕ್ಕೆ ಸ್ಯಾರಿ ಹಾಕ್ಕೊಂಡು ಬಾ ಅಂತಂದರು. ಸ್ವಲ್ಪ ಕಷ್ಟನೇ ಮಕ್ಕಳಿಗೆ ಹಾಲು ಕುಡಿಸೋದು ಮಾಡೋದು ಎಲ್ಲ. ಬಟ್ ಸಮ್ಹೌ ಮ್ಯಾನೇಜ್ ಮಾಡಿಕೊಂಡು ಹೊರಟ್ವಿ. ನಾಲ್ಕು ಗಂಟೆಗೆ ಎದ್ರು, ಹೊರಡೋಷ್ಟೊತ್ತಿಗೆ 12 ಗಂಟೆ. ಹಿಂಗೆ ಹೋಗೋ ಟೈಮು. ಇನ್ನು ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದರೆ ತುಂಬ ಪ್ಯಾಕಿಂಗ್ ಇರುತ್ತೆ. 1 ದಿವಸ ಆಗಲಿ 1 ಅವರ್ ಆಗಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ. ಸೊ ಇದಂತೂ ಬೆಳಗ್ಗೆ ಹೋದರೆ ಇನ್ನು ಬರೋದೇ ನೈಟ್ ಅಲ್ವಾ. ಸೊ ಹಾಗಾಗಿ ಪಾಪಗೂ ಕೂಡ ಎಲ್ಲ ಪಾರ್ಸೆಲ್ ಮಾಡಿಕೊಂಡು ಅವ್ನಿಗೊಂದು 2-3 ಜೊತೆ ಬಟ್ಟೆಗಳೆಲ್ಲ ತೊಗೊಂಡು ಹೋಗಬೇಕು. ಸೊ ಇದೊಂಥರ 1 ಡೇ ಹೋಗಿ ಬರ್ತೀವಿ ಅಂದ್ರೂ ಒಂದು ರೀತಿ ಟ್ರಿಪ್ಗೆ ಹೋದಂಗೆ ಮಕ್ಕಳಿಗೆ ಪ್ಲ್ಯಾನ್ ಮಾಡ್ಕೊಂಡು ತೊಗೊಂಡು ಹೋಗಬೇಕು. ಇನ್ನು ಭೈರವ್ಗೆ ಆ ರೀತಿ ಮಾಡ್ತಾಯಿದ್ದೆ ನಾನು. ಈಗ ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಅನ್ನೋ ಥರ ವಿಷ್ಣುಗೂ ಅದೇ ರೀತಿ ಆಗಿದೆ. ಸೊ ಮಕ್ಕಳಿಗೆ ಅಂದರೆ ಅವ್ರದ್ದೇ ಆದಂಥ ಡ್ರೆಸ್ಗಳಿರ್ಬೋದು, ಅವ್ರಿಗೆ ಬೇಕಾಗೋಂಥ ಐಟಮ್ಸು, ಮೇನ್ಲಿ ಊಟ. ಅಚ್ಚು ಸ್ವಲ್ಪ ಬ್ರೆಸ್ಟ್ ಫೀಡಿಂಗ್ ಕಮ್ಮಿ ತೊಗೊಳೋದ್ರಿಂದ ಅವನಿಗೆ ಊಟ ಅಂತೂ ಸರಿ ಬೇಕೇ ಬೇಕು. ತುಂಬ ಸುಮ್ಮಲ್ಲಿ ಬರ್ತಾ ಇದೆಯಾ? ಇಲ್ಲ. 4 ಗಂಟೆಗೆ ಎದ್ದು ಮಾರ್ಕೆಟ್ಗೆ ಹೋಗಿ ಬಂದು ಸಿಕ್ಕಾಟೆ ನಿದ್ದೆ ಬಂದುಬಿಟ್ಟಿತ್ತು. ಮಲಗಿಬಿಟ್ಟು ಎದ್ದು ರೆಡಿಯಾಗಿ ಹೊರಟಿದ್ದೀವಿ. ಹತ್ರ 12:30 ಆಗಿದೆ. ಇನ್ 1.5 ಅವರಲ್ಲಿ ಮೋಸ್ಟ್ಲಿ ತಲುಪ್ತೀವಿ. ಸೊ ಎಸ್, ನೋಡೋಣ ಹೇಗಾಗುತ್ತೆ ಅಂತ. ಇದು ಲಾಸ್ಟ್ ಕೂದಲು ನೋಡ್ಕೊಬಿಡಿ. ಫಸ್ಟ್ ಕೂದಲು ಮುಡಿ ಕೊಡ್ತಾ ಇರೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಇನ್ನು ನೆಕ್ಸ್ಟ್ ಎಷ್ಟು ವರ್ಷಕ್ಕೆ ಕೊಡಿಸ್ತೀವೋ ಏನೋ ಗೊತ್ತಿಲ್ಲ. ಮೋಸ್ಟ್ಲಿ 3 years ನೆಕ್ಸ್ಟ್ ಅನ್ಸುತ್ತೆ. ಸೊ ಫಸ್ಟ್ ಮುಡಿ ಮನೆ ದೇವರಿಗೆ. ಈ ಕಡೆ ತಿರುಗಿಸೋದು. ಇಲ್ಲಿ ನೋಡಿ ಚಿನ್ನ ಇಲ್ಲಿ ಅಮ್ಮಮ್ಮ 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 ಅಪ್ಪಚಕ್ ಅಪ್ಪಚಕ್ ಅಪ್ಪಚಕ್. ಎಲ್ಲ ಗೊತ್ತಾಗುತ್ತೆ. ಈಗಲೇ ಗೊತ್ತಾಗುತ್ತೆ, ಎಲ್ಲ ಗೊತ್ತಾಗುತ್ತೆ. ಚಿನ್ನು ಮರಿ ಇದೆ, ಚಿನ್ನು ಕುಸಿಗೆ ಎಲ್ಲ. ಇನ್ನು ಹೋಗ್ತಾ ಒಂದು ಸ್ವಲ್ಪ ದೂರ ಆದಮೇಲೆ ಹಾಲು ಕುಡಿದು ಅವನು ಕೂಡ ಮಲ್ಕೊಂಡ. ಸೊ ಚೆನ್ನಾಗಿ ನಿದ್ದೆ ಆಗಿದ್ದರಿಂದ ಕಿರಿಕಿರಿ ಅಂತೂ ಮಾಡಲೇ ಇಲ್ಲ ಅವನು. ಇನ್ನು ಮಕ್ಕಳಿಗೆ ನಿದ್ದೆ ಆಗಿಲ್ಲ ಅಂತಂದರೆ ತುಂಬ ಕಿರಿಕಿರಿ ಮಾಡ್ತಾರೆ. ಹಾಗಾಗಿ ಅವನ್ನ ಮನೆಯಿಂದ ಹೊರಡಿಸ್ಕೋಬೇಕಾದಾಗಲೂ ಸ್ವಲ್ಪ ತಿನ್ನಿಸ್ಕೊಂಡು ಹೊರಟಿ ಬಂದಿದ್ದು. ಆ್ಯಂಡ್ ಕಾರಲ್ಲಿ ಚೆನ್ನಾಗಿ ಗಾಳಿ ಬೇರೆ ಬರ್ತಿತ್ತಲ್ಲ, ಆರಾಮಾಗಿ ಮಲ್ಕೊಂಡ ಒಂದು ಸ್ವಲ್ಪ ಹೊತ್ತು. ಅದಾದಮೇಲೆ ದೇವಸ್ಥಾನಕ್ಕೆ ಬೇಗನೆ ರೀಚ್ ಆದ್ವಿ ನಾವು. ಇನ್ನು ಮಧ್ಯದಲ್ಲಿ ಏನೂ ಐಟಮ್ಸ್ ತೊಗೊಳ್ಳೋವಂಥದ್ದಿರಲಿಲ್ಲ, ಹಾಗಾಗಿ ಬೇಗನೆ ರೀಚ್ ಆದ್ವಿ. ಬಿಕಾಸ್ ಹಿಂದಿನ ದೇವಸ್ಥಾನ ಬೆಳಿಗ್ಗೆನೆ ಹೋಗಿ ಹೂವು, ಹಣ್ಣು, ಹಾರ ಮತ್ತು ಪೂಜೆ ಸಾಮಾನುಗಳು ಎಲ್ಲನೂ ತೊಗೊಂಡು ಬಂದುಬಿಟ್ಟಿದ್ವಿ. ಹಾಗಾಗಿ ತುಂಬ ಏನೂ ಟೈಮ್. ನಮ್ಮ ಮನೆ ದೇವರ ದೇವಸ್ಥಾನಕ್ಕೆ ಸಾಹೇಬ್ರದ್ದು ಒಂದು ರೌಂಡ್ ನಿದ್ದೆನೂ ಆಯಿತು. ಮಾಡಿಸ್ತಾ ಇದೀವಿ ಅಚ್ಚುಗೆ ಎಲ್ಲಿದೆಯೋ ಅದು. ಕಾಯ್ತಾ ಇದ್ದೀವಿ, ಇಲ್ಲಿ ಬರಬೇಕು ಮುಡಿ ತೆಗ್ಸೋರು. ಫೋನ್ ಮಾಡಿ ಕರೆಸ್ಬೇಕು ಅವ್ರನ್ನ. ಆ್ಯಕ್ಚುಲಿ ಇಲ್ಲಿ ಯಾವಾಗಲೂ ಮುಡಿ ತೆಗ್ಸೋದಿಲ್ಲ. ಅಕಸ್ಮಾತ್ ತೆಗೆಸ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಫೋನ್ ಮಾಡಿ ಕರಿಬೇಕಾಗುತ್ತೆ. ಸೊ ಒಂದು 5 minutes ಅಂತ ಹೇಳಿದ್ದಾರೆ. ವೇಟ್ ಮಾಡ್ತಾ ಇದ್ದೀವಿ. ಗೊತ್ತಿಲ್ಲ ಹೆಂಗೆ ಅಚ್ಚು ರಿಯಾಕ್ಟ್ ಮಾಡ್ತಾನೆ ಅಂತ. ಬಿಕಾಸ್ ಭೈರವಂತೂ ಸಿಕ್ಕಾಬಟ್ಟೆ ಹತ್ಬಿಟ್ಟಿದ್ದ. ಗೊತ್ತಿಲ್ಲ, ಇವನು ಸ್ವಲ್ಪ ಸೈಲೆಂಟಾಗಿರ್ತಾನೆ ಅಂತ ಅಂದ್ಕೊಂಡಿದ್ದೀನಿ.
ನೋಡೋಣ ಹೇಗಾಗುತ್ತೆ ಅಂತ. ಸ್ನಾನ ಮಾಡಿಸ್ಬೇಕು. ಅಮ್ಮ ಒಂಚೂರು ಬಿಸಿನೀರು ಕಾಯಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಕೆಟಲ್ ತೊಗೊಂಡು ಬಂದಿದ್ದು, ಬಿಕಾಸ್ ಇಲ್ಲಿ ಬಿಸಿನೀರಿನ ವ್ಯವಸ್ಥೆ ಏನೂ ಇಲ್ಲ, ಮತ್ತು ಪಾಪನೂ ಪುಟ್ಟವನಲ್ವ, ಹಾಗಾಗಿ ಕೆಟಲ್ ತೊಗೊಂಡು ಬಂದಿದ್ದೀವಿ. ನೀರು ತುಂಬಿಸ್ಕೊಂಡು ಒಂಚೂರು ಸ್ನಾನ ಮಾಡಿಸಿ ಡ್ರೆಸ್ ಚೇಂಜ್ ಮಾಡಿ ಕರ್ಕೊಂಡು ಹೋಗಬೇಕು. ಹತ್ರನೇ ಇದೆ, ತೀರಾ ದೂರ ಇಲ್ಲ. ಸೊ ಅಲ್ಲಿ ನೋಡಿದ್ರೆ ಅದೇ ದೇವಸ್ಥಾನ, ಮತ್ತು ಇಲ್ಲಿ ಮುಡಿ ತೆಗ್ಸೋದು. ಸೊ ಹತ್ತಿರ ಇದೆ, ಹಾಗಾಗಿ ತೊಂದರೆ ಇಲ್ಲ. ನೋಡೋಣ, ಐ ಆಮ್ ಜಸ್ಟ್ ಹೋಪಿಂಗ್ ಅವನು ಜಾಸ್ತಿ ಅಳ್ದಲ್ಲೇ ಸುಸ್ತಾಗ್ದಲ್ಲೇ ಇರಲಿ ಅಂತ. ಬಿಕಾಸ್ ಬೇಗ ಪೂಜೆ ಮಾಡಿಸ್ಕೊಂಡು ಹೊರಡೋಣ ಅಂತ. ಗುಂಡ ಮಾಡಿಸೋದು ನಿನ್ನ ಈಗ. ಗುಂಡ ಗುಂಡ ಗುಂಡಮ್ಮ, ಅಚ್ಚುಮ್ಮ, ವೈಭವ್ ವೈಭವ್, ವಿಷ್ಣು ವಿಷ್ಣು ವೈಭವ್, ಅಣ್ಣ ಚಿನಿ. ನೀ ಹೆಂಗೆ ಹತ್ತಿದ್ದೆ ಗೊತ್ತಾ? ನನಗೆ ಬೇಡ ನನಗೆ ಬೇಡ ಅಂತ ಹತ್ತಿದ್ದೆ. ನಿಂಗೆ ಅಲ್ಲೇ ಮಾಡಿಸಿದ್ದು, ಫಸ್ಟ್ ಒನ್ ಇದೆಯಲ್ಲ ಆ ಕಡೆ, ಅಲ್ಲೇ ಮಾಡಿಸಿದ್ದು. ಅಲ್ಲೇ ಮಾಡಿಸೋದು ಈಗ. ಸೇಮ್ ಫ್ಲೋರಾ? ಸೇಮ್. ಅವ್ನು ಖುಷಿಯಾಗೆ ಮಾಡಿಸ್ಕೊತಂತಲ್ಲ, ಕೆಡ್ಸ್ಕೊಬೇಡ. ಖುಷಿಯಾಗಿರೋ ತೆಗಿಸ್ಬೇಕು, ತೆಗಿಬೇಕು. ಇಲ್ಲಿ ಟಿಂಕಲ್ ಟ್ವಿಂಕಲ್ ಟ್ವಿಂಕಲ್, ಚುಚ್ಚುಮ ಚುಚ್ಚು ಚುಚ್ಚು. ಇನ್ನು ವಿಷ್ಣು ಒಂದು ಸ್ವಲ್ಪ ಅತ್ತ ಸ್ಟಾರ್ಟಿಂಗಲ್ಲಿ ಅವನಿಗೆ ಮುಡಿ ತೆಗಿತಾ ಇರೋದು ಕಷ್ಟ ಅಲ್ಲ, ಅದ್ಮಿ ಪ್ರೆಸ್ ಮಾಡಿ ಇಟ್ಕೊಂಡಿದಾರಲ್ಲ ಅಂತ ಬೇಜಾರು ದುಃಖ ಅವನಿಗೆ. ಬುದ್ಧಿಸ್ಟ್ ಬೇಬಿ ತರ ಕಾಣಿಸ್ತದೆ. ಉಲ್ಲಮ್ಮ ಬುದ್ಧ. ಆಗೋಯ್ತು ಚಿನಿಮ್ಮ, ಅಚ್ಚುಮ್ಮ, ಇಲ್ಲಿ ಓಹೋ ಆಗಾಯ್ತು. ಅಷ್ಟೇ ಅಷ್ಟೇ ಪಪ್ಪ, ಅಷ್ಟೇ ಪಪ್ಪ, ಅಷ್ಟೇ ಪಪ್ಪ, ಅಷ್ಟೇ 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 ಪಪ್ಪ. ಇನ್ನು ದೇವರ ತೀರ್ಥನ ಹಾಕಿಸ್ಕೊಂಡು ವಿಷ್ಣುಗೆ ಮುಡಿ ಕೊಡಿಸಿ ಕರ್ಕೊಂಡು ಬಂದಿದ್ದಾಯಿತು. ಇನ್ನು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ವಿ. ಸೊ ತೊಗೊಂಡು ಬಂದಿರುವಂಥ ಹೂವು, ಹಣ್ಣು, ಕಾಯಿ ಒಂದು ತಟ್ಟೆಗಾದರೆ, ಇನ್ನೊಂದು ತಟ್ಟೆಯಲ್ಲಿ ದೀಪನ ಹಚ್ಚಿಡುವಂಥದ್ದು. ಕಾರ್ತಿಕ್ ಮಾಸದಲ್ಲಿ ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ದೇವರಿಗೆ ದೀಪನ ಹಚ್ಚಿಟ್ಟು ಪೂಜೆನ ಮಾಡುವಂಥದ್ದು. ಕಾರ್ತಿಕ ಮಾಸದಲ್ಲಿ ದೀಪವನ್ನು ಹಚ್ಚಿಟ್ರೆ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ನಾವು ಪ್ರತಿ ಸತಿ ಕಾರ್ತಿಕ ಮಾಸದಲ್ಲೂ ಮನೆ ದೇವಸ್ಥಾನಕ್ಕೆ ಹೋದಾಗ ಈ ರೀತಿ ದೀಪ ಹಚ್ಚಿಟ್ಟು ಬರ್ತೀವಿ. ಇನ್ನು ಹೋದ ಸತಿ ಹೋದಾಗ ಕುಂಬಳಕಾಯಿ ದೀಪನ ಹಚ್ಚಿಟ್ಟು ಬಂದಿದ್ವಿ. ಸೊ ಈ ಸತಿ ಮಣ್ಣಿನ ದೀಪ ಹಚ್ಚಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಹಿಂದಿನ ದಿವಸನೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಇದಕ್ಕೆ ಅಂತ ಹೇಳಿ. ಸರಿ ಆಯಿತು ಅಂದ್ಬಿಟ್ಟು ಪೂಜೆ ಸಾಮಾನು, ಹೂವು, ದೀಪ ಎಲ್ಲ ಒಟ್ಟಿಗೆ ಕೊಟ್ಟು ಕುಟುಂಬ ಸಮೇತರಾಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದಂಥದ್ದು ತುಂಬಾ ಸಮಾಧಾನ ಅಂತ ಅನ್ನಿಸ್ತು. ಒಂದು ರೀತಿ ಅದೇನೋ ಒಂಥರ ಸಮಾಧಾನ. ವರ್ಷಕ್ಕೆ ಒಂದು ಸತಿ ಈ ರೀತಿ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರುವಂಥದ್ದು. ಇನ್ನು ಮುದ್ದು ಕಂದ ಎಷ್ಟು ಕ್ಯೂಟ್ ಅನ್ನಿಸ್ತಾ ಇದ್ದ ಅಂದರೆ, ಮುಡಿ ಕೊಟ್ಟ ಮೇಲೆ ಒಂಥರ ಕ್ಯೂಟ್ನೆಸ್ಸು, ಮುಡಿ ಕೊಡೋಕ್ಕೆ ಮುಂಚೆ ಒಂಥರ ಕ್ಯೂಟ್ನೆಸ್ ಅಂತಲೇ ಹೇಳ್ಬೋದು. ಒಂಥರ ತುಂಬ ಕ್ಯೂಟ್ ಅನ್ನಿಸ್ತಾ ಇದ್ದ, ಹಂಗೆ ಮುದ್ದು ಆಡೋಣ ಅನ್ನೋ ಅಷ್ಟು ಅಂತ. ಸೊ ದೇವರಲ್ಲಿ ಒಂದೇ ಬೇಡ್ಕೊಳ್ಳೋ ಅಂಥದ್ದು, ಮಗುವಿಗೆ ಆರೋಗ್ಯ, ಆಯಸ್ಸು, ವಿದ್ಯಾ, ಬುದ್ಧಿ ಎಲ್ಲ ಒಳ್ಳೆ ರೀತಿಯಲ್ಲಿ ಕೊಟ್ಟು ಕಾಪಾಡ್ಕೋ ಸ್ವಾಮಿ ಅಂತ ಹೇಳಿ. ಇನ್ನು ಈ ಒಂದು ದೇವರು ಬಂದು ಚನ್ನಪಟ್ಟಣದಲ್ಲಿದೆ. ಸೊ ತುಂಬ ಜನ ನನ್ನ ರೆಗ್ಯುಲರ್ ವ್ಯೂವರ್ಸ್ ಕೂಡ ಇದೇ ದೇವರಿಗೆ ನಡ್ಕೋತಾ ಇದ್ದಾರೆ. ಅಂದರೆ ಮನೆ ದೇವರು ಭೈರವೇಶ್ವರನೇ ಆಗಿದೆ.
ಸೊ ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಸೊ ಇನ್ನು ಈ ರೀತಿ ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ನಾವು ಅಲ್ಲಿಂದ ಮತ್ತೆ ಹೊರಟ್ವಿ. ಸೊ ಈ ರೀತಿ ಪೂಜೆ ಮಾಡಿ ಕೊಟ್ಟಾದಮೇಲೆ ನಾವು ಮಾಡ್ಕೊಂಡಿದ್ದಂಥ ದೀಪ ಏನಿತ್ತು ಆ ದೀಪವನ್ನು ಹಚ್ಕೊಂಡು ದೇವರಿಗೆ ಎಲ್ಲ ಕಡೆ, ಇನ್ನು ಹೊರಗಡೆ ಕೂಡ ಇನ್ನೊಂದು ಅಮ್ಮನವರ ದೇವಿ ದೇವಸ್ಥಾನ ಇದೆ. ಸೊ ಅಲ್ಲಿಗೂ ಕೂಡ ದೀಪವನ್ನು ಹಚ್ಚಿ ಬೆಳಗ್ಗೆ ಸಮಾಧಾನವಾಗಿ ಪೂಜೆಯನ್ನು ಮಾಡ್ಕೊಂಡು ಬಂದು ಬಂದೆ. ಹೇಳು ದೇವರಾಜ. ಇನ್ನು ಈ ರೀತಿ ಪೂಜೆ ಮಾಡಿಕೊಂಡು ಹೊರಗಡೆ ಕೂಡ ಇನ್ನೂ ಒಂದು ಅಮ್ಮನವರ ದೇವಸ್ಥಾನ ಇದೆ, ಮತ್ತು ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಮಾಸ್ತಮ್ಮ ದೇವಿ ದೇವಸ್ಥಾನ ಕೂಡ ಇದೆ. ಸೊ ಅಲ್ಲಿ ಕೂಡ ಹೋಗಬೇಕಿತ್ತು. ಒಂಥರ ಚೆನ್ನಾಗಿ ಸಮಾಧಾನವಾಗಿ ಆಯಿತು ಅಂತ ಹೇಳ್ಬೋದು. ಪಾಪು ಕೂಡ ಆರಾಮಾಗಿ ಇದ್ದ, ಅಪ್ಪ ಕೂಡ ಆರಾಮಾಗಿ ಅವನನ್ನು ಎತ್ಕೊಂಡಿದ್ದರಿಂದ ತೀರಾ ಏನೂ ಕಿರಿಕಿರಿ ಮಾಡಲಿಲ್ಲ. ಅವನು ಆರಾಮಾಗಿ ಆಟಾಡ್ಕೊಂಡಿದ್ದ. ಸೊ ಒಂದು ರೀತಿ ಚೆನ್ನಾಗಿ ಆಯಿತು. ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡಿತ್ತು. ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಅನಿಸುತ್ತೆ. ತುಂಬ ಸತಿ ಆ ಫೀಲಿಂಗ್ ಗೊತ್ತಾಗುತ್ತೆ ಹೊರಗಡೆ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಇರುವಂಥ ಪಾಸಿಟಿವ್ ಎನರ್ಜಿ ಇರ್ಬೋದು, ಏನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು. ನಾವು ಹೋಗಿದ್ದ ದಿವಸ ಒಂದು ಮದುವೆ ಕೂಡ ಆಗಿತ್ತು. ಹಾಗಾಗಿ ಮದುವೆ ಕೂಡ ಮುಗಿದು ಎಲ್ಲರೂ ಹೊರಡ್ತಾಯಿದ್ರು. ಹಾಗಾಗಿ ಒಂದು ಸ್ವಲ್ಪ ಆಚೆ ಈಚೆ ಕ್ಲೀನೆಲ್ಲ ಮಾಡ್ತಾಯಿದ್ರು. ಬಟ್ ನಾವು ಹೋಗೋ ಟೈಮಿಗೆ ಒಂಥರ ಎಲ್ಲ ಮುಗಿದು ಎಲ್ಲ ಹೊರಟಿದ್ರು. ಸೊ ಸಮಾಧಾನವಾಗಾಯಿತು. ಇಲ್ಲಾಂತಂದರೆ ತುಂಬ ಗಡಿಬಿಡಿನಲ್ಲಿ ಇಷ್ಟು ದೂರ ಹೋಗಿರ್ತೀವಿ ದೇವಸ್ಥಾನಕ್ಕೆ ಅಂತ ಹೇಳಿ ಗಡಿಬಿಡಿಲಿ ಬರೋದು ಅಷ್ಟು ಚೆನ್ನಾಗಿ ಅನಿಸಲ್ಲ ಅಲ್ವಾ. ಸೊ ಹಾಗಾಗಿ ಸಮಾಧಾನವಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದೇ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಬಿಕಾಸ್ ಲಾಸ್ಟ್ ಟೈಮ್ ನಾವು ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ಈ ಸತಿ ಹೋಗಿ ಬಂದಿದ್ದು ಒಂಥರ ಸಮಾಧಾನ ಅನಿಸ್ತು. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಬಂದು ಮಾಸ್ತಮ್ಮ ದೇವಿ ದೇವಸ್ಥಾನ ಅಂತ ಇದೆ. ಇನ್ನು ಇದನ್ನು ನಾನು ಸಾಕಷ್ಟು ಸತಿ ನನ್ನ ವ್ಲಾಗ್ಸ್ಗಳಲ್ಲಿ ಈ ಒಂದು ದೇವಸ್ಥಾನದ ಬಗ್ಗೆ ಹೇಳಿದ್ದೀನಿ. ಆ್ಯಂಡ್ ಈ ಸತಿ ಕೂಡ ಹೇಳ್ತಾ ಇದ್ದೀನಿ. ತುಂಬಾ ಪವರ್ಫುಲ್ ಆಗಿರುವಂಥ ಒನ್ ಆಫ್ ದ ದೇವಸ್ಥಾನ ಅಂತ ಹೇಳ್ಬೋದು. ಇನ್ನು ಇದಕ್ಕೆ ಯಾವುದೇ ರೀತಿ ಗರ್ಭಗುಡಿ ಆಗಲಿ ಅಥವಾ ಮೇಲ್ಛಾವಣಿ ಆಗಲಿ ಅನ್ನುವಂಥದ್ದಿಲ್ಲ. ಈ ರೀತಿ ಓಪನ್ ಸ್ಪೇಸ್ ಏನಿದೆ ಅದರಲ್ಲೇ ಒಂದು ಹುತ್ತದ ರೀತಿ ಬೆಳೆದಿರುವಂಥ ದೇವಿ ಅಂತ ಹೇಳ್ಬೋದು, ಮಾಸ್ತಮ್ಮ ದೇವಿ. ಸೊ ಇಲ್ಲಿ ಆ್ಯಕ್ಚುಲಿ ಈ ರೀತಿ ಹುತ್ತದ ರೀತಿಯಲ್ಲಿ ಕಾಣಿಸೋಂಥ ಈ ದೇವಿಗೆ ಮಂಡ್ಯದಲ್ಲಿ ಒಂದು ದೇವಸ್ಥಾನ ಇದೆ. ಸೊ ಅಲ್ಲಿ ಕೂಡ ಹೋಗಿ ಪೂಜೆನ ಮಾಡಿಸ್ಬೇಕಾಗತ್ತೆ. ಸೊ ಇವತ್ತು ಆ್ಯಕ್ಚುಲಿ ಹೋಗೋದಕ್ಕೆ ಆಗಲ್ಲ, ಬಿಕಾಸ್ ಇಲ್ಲಿಗೆ ನಾವು ಲೇಟಾಗಿ ಹೋಗ್ಬಿಟ್ಟಿತ್ತು. ಹಾಗಾಗಿ ಅಲ್ಲಿಗೆ ಹೋಗೋದು ಲೇಟ್ ಆಗುತ್ತೆ ಅಂಥೇಳಿ ಇನ್ನೊಂದು ದಿವಸ ಅಲ್ಲಿಗೆ ಹೋಗ್ತೀವಿ.
ಸೊ ಅದರದ್ದು ವ್ಲಾಗ್ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಇಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ ಅಮ್ಮನವ್ರಿಗೆ ಏನಾದರೂ ಅಂದ್ಕೊಂಡು ಗಂಟೆ ಕಟ್ತೀವಿ ಅಂತ ಹೇಳಿ ಹರಿಸ್ಕೊಂಡು ಬಂದರೆ ಆ ಒಂದು ಕೆಲಸ ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ತುಂಬ ಜನ ಅವರ ಕೆಲಸದ ಬಗ್ಗೆ ಆಗಲಿ ಅಂತ ಆಗಿರ್ಬೋದು, ಅಥವಾ ಮಕ್ಕಳು ಬೇಕು ಅಂತ ಅನ್ನೋವಂಥವ್ರು ಹರಕೆ ಕಟ್ಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ಮದುವೆಗೆ ಹರಕೆ ಕಟ್ಕೊಳ್ಳುವಂಥದ್ದಾಗಿರ್ಬೋದು. ಸೊ ಈ ರೀತಿ ಬೇರೆ ಬೇರೆ ಏನೇ ಅಂದ್ಕೊಂಡ್ರು ಅಮ್ಮನವ್ರ ಹತ್ರ ಆಗುತ್ತೆ ಅನ್ನುವಂಥ ನಂಬಿಕೆ ಮತ್ತು ವಾಡಿಕೆ ಅಂತ ಹೇಳ್ಬೋದು. ಇನ್ನು ನಮ್ಮ ಮನೆ ದೇವ್ರ ದೇವಸ್ಥಾನ ಆಗಿರೋದ್ರಿಂದ ಒಂದು ರೀತಿ ನಮಗೂ ಕೂಡ ಖುಷಿ ಅಂತಲೇ ಹೇಳ್ಬೋದು. ತುಂಬ ಜನರ ನಂಬಿಕೆ ಇದೆ. ಇದು ದೇವಸ್ಥಾನ ಮನೆ ದೇವರು, ನಮ್ಮ ಮನೆ ದೇವರು ಅಷ್ಟೇ ಅಲ್ಲದೆ ತುಂಬ ಜನ ಬೇರೆ ಬೇರೆ ಕಡೆಯಿಂದ ಕೂಡ ಬಂದು ಅಮ್ಮನವ್ರಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿ ಇನ್ನು ಈ ರೀತಿ ಗಂಟೆ ಅಥವಾ ಹರಕೆನ ಹೊತ್ಕೊಂಡು ಹೋಗ್ತಾರೆ. ಅದೇ ಒಂದು ರೀತಿ ಖುಷಿ ಅಂತ ಹೇಳ್ಬೋದು. ಇನ್ನು ಇದೆಲ್ಲ ಮಾಡೋಷ್ಟೊತ್ತಿಗೆ ಸಿಕ್ಕಾಬಟ್ಟೆ ಹೊಟ್ಟೆ ಕೂಡ ಹಸ್ತಿತ್ತು. ಇನ್ನು ಅಲ್ಲೇ ಭಕ್ತಾದಿಗಳು ಕೂಡ ಅನ್ನಪ್ರಸಾದ ಮಾಡಿಸಿದ್ವಿ. ಎಲ್ಲ ಆಯಿತು. ಎಲ್ಲ ಆರಾಮಾಗಿ ಖುಷಿಯಾಗಿ ಚೆನ್ನಾಗಾಯಿತು. ಪಾಪದ್ದು ಕೂಡ ಮುಡಿ ಕೊಡೋದು ಫಸ್ಟ್ ಒಂದು ಸ್ವಲ್ಪ ಅತ್ತ ಎಲ್ಲ ಟೈಟಾಗಿ ಇಟ್ಕೊಂಡು ಬಿಟ್ಟಿದ್ರಲ್ಲ, ಅದಕ್ಕೆ ಆಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಗೊತ್ತಾಯ್ತು ಅವನಿಗೆ ಇನ್ನು ಬಿಡಲ್ಲ ನನ್ನ, ಸುಮ್ಮನೆ ಕುತ್ಕೊಂಡು ಬಿಡೋಣ ಅಂತ ಹೇಳಿ ಕುತ್ಕೊಂಡು ಆರಾಮಾಗಿ ಮಾಡಿಸ್ಕೊಂಡ. ಈಗ ಮಲ್ಕೊಂಡಿದ್ದಾನೆ. ಒಂದು ಸ್ವಲ್ಪ ಸರಿ ಕೂಡ ತೊಗೊಂಡು ಬಂದಿದ್ವಿ, ಅದನ್ನು ತಿನ್ನಿಸ್ಬಿಟ್ಟು ಮಲಗಿಸಿದ್ವಿ. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಕಾಯಿ ರೇಟ್ ಸ್ವಲ್ಪ ಕಮ್ಮಿ ಇದೆ, ಇಲ್ಲೇ ಬೆಳೀತಾರಲ್ಲ, ಹಾಗಾಗಿ ಅಲ್ಲಿಂದ ಮುಂದೆ ಬಂದುಬಿಟ್ವಿ. ಆಮೇಲೆ ಸರಿ ಇರೋ ಕೇಳೋಣ ಅಂತ ಹೇಳಿ ಇಲ್ಲಿ ಒಂದು ಅಂಗಡಿ ಕೇಳಿದಕ್ಕೆ ಯಾವುದೋ ಮನೆ ಹೇಳಿದ್ರು, ಈ ಪಕ್ಕದ ಮನೆಯಲ್ಲಿ ಮಾರ್ಬೋದು ಕೊಡ್ಬೋದೇನೋ ಕೇಳಿ ಅಂತ. ಸೊ ನಮ್ಮ ಮನೆಯವ್ರು ಹೋಗಿದ್ದಾರೆ, ಕೇಳ್ಕೊಂಡು ಬರೋಣ ಕಮ್ಮಿಗೆ ಏನಾದರೂ ಸಿಕ್ಕಿದ್ರೆ. ಮತ್ತು ಫ್ರೆಶ್ ಇರುತ್ತೆ, ಇಷ್ಟು ದಪ್ಪ ಕಾಯೆಲ್ಲ 30 ರೂಪೀಸ್ 40 ರೂಪೀಸ್ಗೆಲ್ಲ ಕೊಟ್ಬಿಡ್ತಾರೆ. ಮತ್ತು ಪ್ರತಿಯೊಂದು ಅಡುಗೆಗೂ ಕಾಯಿ ಬೇಕೇ ಬೇಕಲ್ವಾ. ಸೊ ಅದಕ್ಕೆ ತೊಗೊಂಡು ಬರೋದಕ್ಕೆ ಅಂತ ಹೋಗಿದ್ದಾರೆ. ನಾನು ಪಾಪನ ಮಲಗಿಸ್ಕೊಂಡು ಇಲ್ಲೇ ಕಾರಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಈ ರೀತಿ ಊರಿನ ವಾತಾವರಣ ತುಂಬ ಚೆನ್ನಾಗಿ ಅನಿಸುತ್ತೆ. ನನಗಂತೂ ತುಂಬ ಪೀಸ್ಫುಲ್ಲಾಗಿ ಇರುತ್ತಪ್ಪ ನಿಜವಾಗ್ಲೂ. ಬೆಂಗಳೂರಿಗೂ ಇದಕ್ಕೂ ನೋಡ್ಕೊಂಡ್ಬಿಟ್ರೆ ಅಯ್ಯೋ ಇಲ್ಲಿ ಬಂದು ಇದ್ಬಿಟ್ರೆ ಸಾಕಪ್ಪ ಅಂತ ಅನಿಸುತ್ತೆ. ಬಟ್ ಹೇಳಬೇಕು ಅಂತಂದರೆ ನಮಗೆ ಅಂತ ಈ ರೀತಿ ಊರುಗಳು ಯಾವುದೂ ಇಲ್ಲವೇ ಇಲ್ಲ. ಇದ್ದರೆ ಬೆಂಗಳೂರಲ್ಲಿರಬೇಕು, ಹೋದರೂ ಬೆಂಗಳೂರಿಗೆ ಹೋಗಬೇಕು. ಸೊ ಹಾಗಾಗಿ ಊರುಗಳೇನೂ ಇಲ್ಲಲ್ಲ. ಒಂದು ಸ್ವಲ್ಪ ಬೇಜಾರಾಗುತ್ತೆ ಈ ರೀತಿ ಬಂದಾಗ ನೋಡಿದಾಗ ಇದನ್ನೆಲ್ಲನೂ. ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ತುಂಬ ಜನ ಮಕ್ಕಳಿಗೆ ಐ ಥಿಂಕ್ ಜನ್ಸೀಸ್ಗೆ ಮೋಸ್ಟ್ ಆಫ್ ದೆಮ್ ಇದೇ ರೀತಿ ಇರುತ್ತೆ ಅನಿಸುತ್ತೆ. ಎಲ್ಲರೂ ಊರ ಕಡೆಯಿಂದ ಬಂದುಬಿಟ್ಟು ಬೆಂಗಳೂರಲ್ಲೇ ಸೆಟ್ಲ್ ಆಗಿಬಿಟ್ಟಿರ್ತಾರೆ. ಹಾಗಾಗಿ ಈ ರೀತಿ ಊರಿನ ವಾತಾವರಣ ಸಿಗೋದೇ ಕಷ್ಟ ಆಗಿರುತ್ತೆ. ಬಟ್ ಒಂದೊಂದು ದಿವಸ ಈ ರೀತಿ ಬಂದ್ರೂ ಒಂಥರ ತುಂಬ ಪೀಸ್ಫುಲ್ ಆ್ಯಂಡ್ ಚೆನ್ನಾಗಿ ಅನಿಸುತ್ತೆ. ಬಟ್ ಅದೇ ಇಲ್ಲಿದ್ದು ವ್ಯವಸಾಯ ಮಾಡಿಕೊಂಡು ಮಾಡೋರಿಗೆ ಅದು ಬೇರೆ ರೀತಿ ಕಷ್ಟ ಅಂತ ಅನ್ನಿಸ್ಬೋದು. ಸೊ ಎಲ್ಲರಿಗೂ ಒಂದೊಂದು ರೀತಿ ಕಷ್ಟ ಅನ್ನುವಂಥದ್ದು ಇದ್ದಿದ್ದೆ. ಇಲ್ಲಿರೋರಿಗೆ ಒಂದು ರೀತಿ ಆದರೆ ನಮ್ಮ ಬೆಂಗಳೂರಲ್ಲಿರೋರಿಗೆ ಒಂದು ರೀತಿ ಆಗಿರುತ್ತೆ. ಸೊ ಇಟ್ಸ್ ಆಲ್ ಜಸ್ಟ್ ಸಿಚುವೇಶನ್ಸ್ ಅಷ್ಟೇ. ಬಟ್ ಎಸ್, ಇವತ್ತಂತೂ ಕಂಪ್ಲೀಟ್ ಡೇ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ, ಖುಷಿ ಆಯಿತು. ಇನ್ನು ಒಂದು ಪ್ರೋಗ್ರಾಮ್ ಬಾಕಿ ಇದೆ ಪಾಪದು, ಏನು ಅಂದರೆ ಕಿವಿ ಚುಚ್ಸೋದು. ಸೊ ಅದಕ್ಕೆ ಪ್ಲ್ಯಾನ್ ಮಾಡಬೇಕು. ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ. ಅದೇ ಕಿವಿ ಚುಚ್ಚೋಕ್ಕೆ ಹೋಗಬೇಕು ಏನು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ಬಿಫೋರ್ 9 months ಕಂಪ್ಲೀಟ್ ಆಗೋ ಮುಂಚೆ ಕಿವಿ ಕೂಡ ಚುಚ್ಚಿಸ್ಬೇಕು. ಸೊ ಅದನ್ನು ಕೂಡ ಪ್ರಾಸೆಸ್ಸಲ್ಲಿ ನೋಡೋಣ ಹೇಗಾಗತ್ತೆ ಅಂತ ಹೇಳಿ. ಐ ಹೋಪ್ ಇವತ್ತಿನ ವ್ಲಾಗ್ ನಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲೇ ಮುಗಿಸ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್. ಕಳ್ಳ 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 ಬಂದ್ರು ಓನರ್ ಬಂದ್ರು. ಸೊಪ್ಪು ಕಿತ್ಕೋತಾರ. ಸೊಪ್ಪು ಸಿಕ್ಬಿಟ್ರೆ ನಮ್ಮಮ್ಮ ಡೈಲಿ ಸೊಪ್ಪು ಸಾರು ಮಾಡಿ ಹಾಕ್ಬಿಡ್ತಾರೆ.
ಎಷ್ಟು ಫ್ರೆಶ್ ಆಗಿದೆ ನೋಡಿಲಿ, ಎಷ್ಟು ತಗೊಂಡ ನೋಡಿ. ಘಮ ಘಮ ಘಮ. ಅದಿನ್ನೆಷ್ಟಾಗುತ್ತೆ ಬೆಂದ್ರೆ? ಏನೋ ಮಾಡವ ಕರೆಕ್ಟ್ ಸಿಕ್ತು. ಅದಕ್ಕೆ ಇದಕ್ಕೆ ಹಾಕ್ಬಿಟ್ರೆ ಹುಳ್ಳಿಕಾಳಿಗೆ ಹಾಕ್ಬಿಟ್ಟು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಪ್ಪ? ಸಾಕು ಬಾಮ್ಮ. ಇನ್ನು ಬರ್ತಾ ಒಂದು ಸ್ವಲ್ಪ ಸೊಪ್ಪು ಕಾಯಿ ಎಲ್ಲ ಊರ ಕಡೆಯಿಂದ ತಗೊಂಡು ಮನೆಗೆ ಹೊರಟ್ವಿ. ಇನ್ನೂ ಸಂಜೆ ಕೂಡ ಆಗಿತ್ತು. ಆರಾಮಾಗಿ ಪಾಪು ಕೂಡ ಅಲ್ಲಲ್ಲೇ ಒಂದು ಸ್ವಲ್ಪ ಏನಾದರೂ ಸರಿ ತಿನ್ನಿಸ್ಕೊಂಡು ಮಲಗಿಸ್ಕೊಂಡು ಸಾಹಸ ಮಾಡಿಕೊಂಡು ಕರ್ಕೊಂಡು ಬಂದ್ವಿ. ಚೆನ್ನಾಗಿತ್ತು. ಒಂಥರ ಡೇ ಔಟ್. ಮಕ್ಕಳನ್ನ ಕರ್ಕೊಂಡು ಹೋಗೋದು ಅಷ್ಟು ಸುಲಭ ಅಲ್ವೇ ಅಲ್ಲ. ಅದರಲ್ಲೂ ಒಂದು ಟಾಡ್ಲರೋ ಇನ್ನೂ ಒಂದು ನ್ಯೂ ಬಾರ್ನ್ ಬೇಬಿನ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಮಕ್ಕಳನ್ನ ಹ್ಯಾಂಡಲ್ ಮಾಡಿಕೊಂಡು ಹೊರಗಡೆ ಕರ್ಕೊಂಡು ಹೋಗೋದು ಎಲ್ಲನೂ. ಕೆಲವೊಂದು ಸತಿ ಮಕ್ಕಳನ್ನ ಕರ್ಕೊಂಡು ಎಲ್ಲೂ ಹೋಗೋದು ಬೇಡ, ಸುಮ್ಮನೆ ಮನೇಲಿ ಇದ್ಬೇಡ ಅಂತ ಕೂಡ ಅನಿಸುತ್ತೆ. ಎಷ್ಟೋ ಸತಿ ಪ್ಲ್ಯಾನ್ ಅದಕ್ಕೆ ಕ್ಯಾನ್ಸಲ್ ಕೂಡ ಮಾಡ್ಕೊಂಡಿದ್ದೀವಿ. ಸೊ ಮಕ್ಕಳು ಒಂದು ಸ್ವಲ್ಪ ಒಂದು 5 ವರ್ಷ 6 ವರ್ಷ ಆಗೋ ತನಕ ಇದೇ ರೀತಿ ಇರುತ್ತೆ. ಎಲ್ಲ ಹೊತ್ಕೊಂಡೋಗು ಮಾಡು, ಅವ್ರು ಇಂಡಿಪೆಂಡೆಂಟ್ ಆಗೋ ತನಕನೂ ಅದು ಒಂದು ಸ್ವಲ್ಪ ಸರ್ಕಸ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಬಟ್ ಈ ಒಂದು ಫೇಸಸ್ ಮತ್ತೆ ಸಿಗೋದೇ ಇಲ್ಲ. ಅವ್ರ ಜೊತೆ ಇಷ್ಟು ಕ್ಲೋಸಾಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸಿಗೋದಿಲ್ಲ. ಸೊ ಈ ಒಂದು ಟೈಮ್ನ ಕಂಪ್ಲೀಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಆದಷ್ಟು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಎಸ್ ಡೆಫಿನೆಟ್ಲಿ ಪ್ರತಿಯೊಬ್ಬ ತಾಯಿದು ಫಸ್ಟ್ ಪ್ರಯಾರಿಟಿ ಮಕ್ಕಳೇ ಆಗಿರ್ತಾರೆ. ಮಕ್ಕಳು ಮುಂದೆ ಬೇರೆ ಏನೂ ದೊಡ್ಡದು ಅನಿಸೋದಿಲ್ಲ. ಆ್ಯಂಡ್ ದಟ್ಸ್ ಹೌ ಎವ್ರಿ ಮದರ್ ಇಸ್. ಖುಷಿ ಆಯಿತು. ಆ್ಯಂಡ್ ಒಂದು ಮುಖ್ಯವಾದಂಥ ಮುಡಿ ಕೊಡಿಸೋವಂಥದ್ದೇನಿತ್ತು ಅದು ವಿಷ್ಣು ವೈಭವ್ಗೆ ಆಗಿದೆ ಇವತ್ತು. ಆ್ಯಂಡ್ ನಿಮ್ಮ ಎಲ್ಲರ ವಿಶಸ್ ಆ್ಯಸ್ ಯೂಶ್ವಲ್ ನನ್ನ ಮೇಲೆ ಹಾಗೂ ನನ್ನ ಮುದ್ದು ಕಂದಮ್ಮಗಳ ಮೇಲೆ, ನಮ್ಮ ಫ್ಯಾಮಿಲಿ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಇನ್ನು ಇವತ್ತು ವಿಶೇಷವಾಗಿ ತುಳಸಿ ಅಮ್ಮನವರ ಪೂಜೆ ಕೂಡ ಇದೆ, ಅಥವಾ ತುಳಸಿ ವಿವಾಹ ಅಂತ ಏನು ಕರಿತೀವಿ ಅದು. ಸೊ ಮನೆಗೆ ಬಂದು ಅದನ್ನು ಕೂಡ ಮಾಡಬೇಕಿತ್ತು. ಆ ಪೂಜೆ ಕೂಡ ಮಾಡಿ ಇವತ್ತಿನ ದಿವಸ ಸುಂದರವಾಗಿ ಕಳೆದ್ವಿ ಅಂತಲೇ ಹೇಳ್ಬೋದು. ಅದ್ಭುತವಾದಂಥ ಫ್ಯಾಮ್ಲಿ ಜೊತೆಗೆ ಹೊರಗಡೆ ಹೋಗಿದ್ದಂಥದ್ದು. ಆಮೇಲೆ ಅಲ್ಲಿಂದ ಬಂದು ತೀರಾ ಲೇಟ್ ಆಗಿಬಿಟ್ಟಿತ್ತು. ಆದರೂ ಪ್ರತಿ ವರ್ಷ ಮಾಡ್ತೀನಿ, ಈ ವರ್ಷ ಬಿಡಬಾರ್ದು ಅಂತ ಹೇಳಿ ಸಿಂಪಲ್ಲಾಗಿ ತುಳಸಿ ಅಮ್ಮನವ್ರನ್ನ ಪೂಜೆ ಈ ರೀತಿ ಮಾಡಿದ್ದೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್. ಲವ್ ಯು ಆಲ್ ಆ್ಯಂಡ್ ಬಾಯ್.